ಇಂದು ಯಾವ ತಿಥಿ, ಯಾವ ನಕ್ಷತ್ರ, ಯಾವ ಸಮಯ ಶುಭ, ಯಾವ ಸಮಯದಲ್ಲಿ ಹೊಸ ಕೆಲಸಗಳನ್ನು ಆರಂಭಿಸಬಾರದು. ಜೊತೆಗೆ ಇಂದಿನ ತಿಥಿ, ನಕ್ಷತ್ರ, ಯೋಗ ಮತ್ತು ಕರ್ಣದ ಸರಳ ಅರ್ಥವನ್ನು ತಿಳಿಯೋಣ. ನಮಸ್ಕಾರ. ದೈವಾರ್ಥಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ಸೋಮವಾರ, 6 ಜುಲೈ 2026 ವಾರ. ಸೋಮವಾರವು ಭಗವಾನ್ ಶಿವನ ಆರಾಧನೆಗೆ ಅತ್ಯಂತ ಪವಿತ್ರವಾದ ದಿನ. ಶಿವನಿಗೆ ಅಭಿಷೇಕ, ಓಂ ನಮಃ ಶಿವಾಯ ಜಪ ಹಾಗೂ ಶಿವ ಧ್ಯಾನಕ್ಕೆ ಈ ದಿನ ವಿಶೇಷ ಮಹತ್ವ ಹೊಂದಿದೆ. ಮಾಸ, ಚಾಂದ್ರಮಾನ ಅಮಾಂತ ಪದ್ಧತಿಯ ಪ್ರಕಾರ ಜ್ಯೇಷ್ಠ ಮಾಸ. ಕೃಷ್ಣ ಪಕ್ಷ. ತಿಥಿ ಕೃಷ್ಣ ಪಕ್ಷ ಷಷ್ಠಿ ಮಧ್ಯಾಹ್ನ 1:47 ರವರೆಗೆ ಇರುತ್ತದೆ. ನಂತರ ಕೃಷ್ಣ ಪಕ್ಷ ಸಪ್ತಮಿ ಆರಂಭವಾಗುತ್ತದೆ. ಷಷ್ಠಿ ಧೈರ್ಯ, ಶಿಸ್ತು ಮತ್ತು ಪರಿಶ್ರಮದಿಂದ ಕಾರ್ಯಗಳನ್ನು ಮುಂದುವರಿಸಲು ಅನುಕೂಲಕರ ತಿಥಿ. ದೇವತಾ ಆರಾಧನೆ ಹಾಗೂ ಆರೋಗ್ಯದ ಬಗ್ಗೆ ಗಮನಹರಿಸಲು ಉತ್ತಮ ದಿನ. ಸಪ್ತಮಿ ಹೊಸ ಉತ್ಸಾಹ, ಚೈತನ್ಯ ಮತ್ತು ಪ್ರಗತಿಯನ್ನು ಸೂಚಿಸುವ ತಿಥಿ. ಹೊಸ ಯೋಜನೆಗಳನ್ನು ರೂಪಿಸಲು ಹಾಗೂ ಆತ್ಮವಿಶ್ವಾಸದಿಂದ ಮುಂದುವರಿಯಲು ಅನುಕೂಲಕರ. ನಕ್ಷತ್ರ ಪೂರ್ವ ಭದ್ರ ನಕ್ಷತ್ರ ಸಂಜೆ 4:07 ರವರೆಗೆ ಇರುತ್ತದೆ. ನಂತರ ಉತ್ತರ ಭದ್ರ ನಕ್ಷತ್ರ ಆರಂಭವಾಗುತ್ತದೆ. ಪೂರ್ವ ಭದ್ರ ನಕ್ಷತ್ರವು ಆಳವಾದ ಚಿಂತನೆ, ಆತ್ಮಾವಲೋಕನ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಸೂಚಿಸುತ್ತದೆ. ಅಧ್ಯಯನ, ಧ್ಯಾನ ಮತ್ತು ಜ್ಞಾನಾರ್ಜನೆಗೆ ಇದು ಉತ್ತಮ ಸಮಯ. ಉತ್ತರ ಭದ್ರ ನಕ್ಷತ್ರವು ಸ್ಥಿರತೆ, ತಾಳ್ಮೆ ಮತ್ತು ಪ್ರಬುದ್ಧತೆಯ ಸಂಕೇತವಾಗಿದೆ. ದೀರ್ಘಾವಧಿಯ ಯೋಜನೆಗಳು ಹಾಗೂ ಜವಾಬ್ದಾರಿಯುತ ನಿರ್ಧಾರಗಳಿಗೆ ಇದು ಅನುಕೂಲಕರ. ಯೋಗ. ಸೌಭಾಗ್ಯ ಯೋಗ ಮಧ್ಯಾಹ್ನ 3:49 ರವರೆಗೆ ಇರುತ್ತದೆ. ನಂತರ ಶೋಭನ ಯೋಗ ಆರಂಭವಾಗುತ್ತದೆ. ಸೌಭಾಗ್ಯ ಯೋಗ ಹೆಸರಿನಂತೆಯೇ ಶುಭ ಫಲ, ಸಂತೋಷ ಹಾಗೂ ಯಶಸ್ಸಿಗೆ ಅನುಕೂಲಕರವೆಂದು ಪರಿಗಣಿಸಲಾಗಿದೆ. ಶೋಭನ ಯೋಗ ಉತ್ತಮ ಕಾರ್ಯಾರಂಭ, ಶುಭ ಕಾರ್ಯಗಳು ಮತ್ತು ಸಕಾರಾತ್ಮಕ ನಿರ್ಧಾರಗಳಿಗೆ ಅನುಕೂಲಕರ ಯೋಗವಾಗಿದೆ. ಕರ್ಣ. ವಾಣಿಜ್ಯ ಕರ್ಣ ಮಧ್ಯಾಹ್ನ 1:47 ರವರೆಗೆ ಇರುತ್ತದೆ. ನಂತರ ವಿಷ್ಟಿ ಭದ್ರ ಕರ್ಣ ಆರಂಭವಾಗುತ್ತದೆ. ವಾಣಿಜ್ಯ ಕರ್ಣ ವ್ಯಾಪಾರ, ಹಣಕಾಸು ಹಾಗೂ ವ್ಯವಹಾರ ಸಂಬಂಧಿತ ಕಾರ್ಯಗಳಿಗೆ ಅನುಕೂಲಕರ. ವಿಷ್ಟಿ ಅಥವಾ ಭದ್ರಕರ್ಣದಲ್ಲಿ ಮದುವೆ, ಗೃಹ ಪ್ರವೇಶ ಅಥವಾ ಹೊಸ ಶುಭ ಕಾರ್ಯಗಳನ್ನು ಆರಂಭಿಸುವುದನ್ನು ಸಾಮಾನ್ಯವಾಗಿ ತಪ್ಪಿಸಲಾಗುತ್ತದೆ. ಆದರೆ ನಿಯಮಿತ ಕೆಲಸಗಳು ಹಾಗೂ ಅಗತ್ಯ ಕರ್ತವ್ಯಗಳನ್ನು ನಿರ್ವಹಿಸಬಹುದು. ಅಶುಭ ಸಮಯ. ರಾಹುಕಾಲ ಬೆಳಿಗ್ಗೆ 7:35 ರಿಂದ 9:11. ಯಮಗಂಡ ಬೆಳಿಗ್ಗೆ 10:47 ರಿಂದ ಮಧ್ಯಾಹ್ನ 12:23. ಗುಳಿಕ ಕಾಲ ಮಧ್ಯಾಹ್ನ 1:59 ರಿಂದ 3:35. ಈ ಸಮಯಗಳಲ್ಲಿ ಹೊಸ ಕೆಲಸಗಳನ್ನು ಆರಂಭಿಸುವುದನ್ನು ಸಾಧ್ಯವಾದರೆ ತಪ್ಪಿಸುವುದು ಒಳಿತು. ಶುಭ ಸಮಯ. ಬ್ರಹ್ಮ ಮುಹೂರ್ತ ಬೆಳಿಗ್ಗೆ 4:23 ರಿಂದ 5:11. ಅಭಿಜಿತ್ ಮುಹೂರ್ತ 11:56 ರಿಂದ 12:47. ಪ್ರದೋಷ ಕಾಲ ಸಂಜೆ 6:49 ರಿಂದ 9:03. ಸೂರ್ಯ ಮತ್ತು ಚಂದ್ರ. ಸೂರ್ಯೋದಯ ಬೆಳಿಗ್ಗೆ 5:59. ಸೂರ್ಯಾಸ್ತ ಸಂಜೆ 6:49. ಚಂದ್ರೋದಯ ರಾತ್ರಿ 11:19. ಚಂದ್ರಾಸ್ತ ಮರುದಿನ ಬೆಳಿಗ್ಗೆ 11:49. ಸೂರ್ಯ ರಾಶಿ ಮಿಥುನ, ಚಂದ್ರ ರಾಶಿ ಕುಂಭ. ಇಂದಿನ ದಿನದ ಸಾರಾಂಶ. ಇಂದು ಆತ್ಮಾವಲೋಕನ, ಜ್ಞಾನಾರ್ಜನೆ, ಯೋಜನೆ ಹಾಗೂ ಶಾಂತ ಮನಸ್ಸಿನಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಉತ್ತಮ ದಿನ. ಮಧ್ಯಾಹ್ನದ ನಂತರ ಭದ್ರ ಕರ್ಣ ಆರಂಭವಾಗುವುದರಿಂದ ಹೊಸ ಶುಭ ಕಾರ್ಯಗಳನ್ನು ಮುಂದೂಡುವುದು ಒಳಿತು. ಇಂದಿನ ಧಾರ್ಮಿಕ ಚಿಂತನೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣರು ಹೇಳುತ್ತಾರೆ, ಯೋಗ ಕರ್ಮಸು ಕೌಶಲಂ, ಪ್ರತಿಯೊಂದು ಕೆಲಸವನ್ನು ಶ್ರದ್ಧೆ, ನಿಷ್ಠೆ ಮತ್ತು ಕೌಶಲ್ಯದಿಂದ ಮಾಡುವುದು ಯೋಗವೇ ಆಗಿದೆ. ಆದ್ದರಿಂದ ಇಂದಿನ ದಿನವನ್ನು ಭಗವಂತನ ಸ್ಮರಣೆಯೊಂದಿಗೆ ಆರಂಭಿಸಿ ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ. ಈ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಪ್ರತಿದಿನದ ಪಂಚಾಂಗ, ಸನಾತನ ಧರ್ಮ, ಶಿವಪುರಾಣ ಹಾಗೂ ಭಗವದ್ಗೀತೆಯ ಸರಳ ಕನ್ನಡ ವಿಡಿಯೋಗಳಿಗಾಗಿ ದೈವಾರ್ಥ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹರಿ ಓಂ. ನಮಸ್ಕಾರ.